ಸಂಕಲ್ಪ ಪತ್ರ ಅಥವಾ ಪ್ರಣಾಳಿಕೆ ಅಲ್ಲ, ಇದೊಂದು ಟಾಸ್ಕ್ ಶೀಟ್ ಅಥವಾ ಕಾರ್ಯಸೂಚಿ. ನನಗೆ ನಾನೇ ಹಾಕಿರುವಂಥ ಒಂದು ಟಾಸ್ಕ್ ಶೀಟ್ ಮತ್ತು ಕಾರ್ಯಸೂಚಿ. ಈ 9 ಫೋಕಸ್ ಏರಿಯಾಸ್ಗಳನ್ನು ಇಟ್ಟು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಪ್ರಧಾನಮಂತ್ರಿಯವರ ಕಲ್ಪನೆಯ ವಿಕಸಿತ ಭಾರತ 2047ಕ್ಕೆ ವಿಕಸಿತ ಭಾರತದ ಕಲ್ಪನೆ ಏನಿದೆ, ಆ ವಿಕಸಿತ ಭಾರತಕ್ಕೆ ಒಂದು ಪೂರಕವಾದ ವಿಕಸಿತ ದಕ್ಷಿಣ ಕನ್ನಡವನ್ನು ನಿರ್ಮಾಣ ಮಾಡಬೇಕು. ಈ 9 ಫೋಕಸ್ ಏರಿಯಾಸ್ಗಳನ್ನು ಟಚ್ ಮಾಡಬೇಕು ಅನ್ನುವಂಥ ಒಂದು ಕಲ್ಪನೆಯನ್ನು ಇಟ್ಕೊಂಡು ಈ ಕಾರ್ಯಸೂಚಿಯನ್ನು ರಚನೆ ಮಾಡಿದ್ದೇವೆ. ನಮ್ಮ ಮೊದಲ ಆದ್ಯತೆ ಇರುವಂಥದ್ದು ವಿಶೇಷವಾಗಿ ಕಳೆದ 10 ವರ್ಷದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ನಮ್ಮ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಅವರು ತಂದಿರುವಂಥ ಎಲ್ಲ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಆದ್ಯತೆ ಪೂರ್ವಕವಾಗಿ ನಮ್ಮ ಶಾಸಕರ ಸಹಕಾರವನ್ನು ಪಡೆದುಕೊಂಡು ಅದನ್ನು ಪೂರ್ತಿಗೊಳಿಸುವಂಥದ್ದು ನಮ್ಮ ಮೊದಲ ಆದ್ಯತೆ. ಈ ಫೋಕಸ್ ಏರಿಯಾಸ್ಗಳಲ್ಲಿ ಮೊದಲಿದ್ದು ಸಂಪರ್ಕ, ಮೂಲಸೌಕರ್ಯ ಮತ್ತು ಅಭಿವೃದ್ಧಿ. ಈ ಸಂಪರ್ಕ ಮತ್ತು ಮೂಲಸೌಕರ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಕಳೆದ 10 ವರ್ಷದಲ್ಲಿ ವಿಶೇಷವಾದ ಕೆಲಸಗಳು ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಅನುಷ್ಠಾನ ಹಂತದಲ್ಲಿದೆ. ನಮ್ಮ ಜಿಲ್ಲೆಯಲ್ಲಿರುವಂತಹ ಹೆದ್ದಾರಿಗಳಲ್ಲಿ BC ರೋಡ್ ಮತ್ತು ಅಡ್ಡಹೊಳೆಯ ಮಧ್ಯ ಹೆದ್ದಾರಿ ಕಾಮಗಾರಿ ಈಗ ಅನುಷ್ಠಾನದ ಹಂತದಲ್ಲಿದೆ. ಅದನ್ನು ಪೂರ್ತಿಗೊಳಿಸುವಂಥದ್ದು ನಮ್ಮ ಆದ್ಯತೆ ಆಗಿರುತ್ತದೆ. ಅದೇ ರೀತಿ BC ರೋಡು, ಪುಂಜಾಲಕಟ್ಟೆ ಮತ್ತು ಚಾರ್ಮಾಡಿಯ ಮಧ್ಯದ ಹೆದ್ದಾರಿಯ ಕಾಮಗಾರಿ ಈಗ ನಡೀತಾ ಇದೆ. ಕುಲಶೇಖರದಿಂದ ಮೂಡುಬಿದ್ರೆ ಹಾಗೆ ಸಾಣೂರುವರೆಗಿನ ಹೆದ್ದಾರಿಯ ಕಾಮಗಾರಿ ನಡೀತಾ ಇದೆ. ಸಂಪಾಜೆಯಿಂದ ಮಾಣಿವರೆಗಿನ ಕಾಮಗಾರಿ ಅನುಷ್ಠಾನದ ಹಂತದಲ್ಲಿದೆ. ಅದೇ ರೀತಿ ಪೆರಿಯ ಶಾಂತಿಯಿಂದ ಉಜಿರೆವರೆಗಿನ ಹೆದ್ದಾರಿಯ ಕಾಮಗಾರಿಯ ಕೆಲಸಗಳು ಕೂಡ ಈಗಾಗಲೇ ಪ್ರಾರಂಭ ಆಗಲಿಕ್ಕಿದೆ. ಹೀಗಾಗಿ ಎಲ್ಲ ಹೆದ್ದಾರಿಗಳ ಕಾಮಗಾರಿಗಳನ್ನು ಆದ್ಯತೆ ಪೂರ್ವಕವಾಗಿ ಪೂರ್ತಿಗೊಳಿಸುವುದು ಒಂದು ಭಾಗವಾದರೆ, ಸಂಪರ್ಕ ಮತ್ತು ಮೂಲಸೌಕರ್ಯದಲ್ಲಿ ಮೊದಲ ಆದ್ಯತೆ ಬೆಂಗಳೂರು ಮಂಗಳೂರು ಮಧ್ಯೆ ಒಂದು ಆಲ್ ವೆದರ್ ರೋಡ್ ನಿರ್ಮಾಣ ಮಾಡುವಂಥದ್ದು ನಮ್ಮ ಆದ್ಯತೆ. ಅದರಲ್ಲಿರುವಂಥ ಸವಾಲುಗಳು ನಮಗೆ ಈಗ ಅಡ್ಡಹೊಳೆಯಿಂದ ಮಾರನಹಳ್ಳಿವರೆಗಿನ ಶಿರಾಡಿ ಘಾಟ್ನ ಸಮಸ್ಯೆ. ಅದಕ್ಕೆ ಒಂದು ವೈಜ್ಞಾನಿಕ ಅಧ್ಯಯನವನ್ನು ಮಾಡಿ ಶಿರಾಡಿ ಘಾಟ್ನಲ್ಲಿ ಈ ಸಂಪರ್ಕ ವ್ಯವಸ್ಥೆನ ಹೇಗೆ ಮಾಡುವುದನ್ನುವಂಥದ್ದನ್ನು ಯೋಚನೆ ಮಾಡಿ ಅದರ ಮಾರನಹಳ್ಳಿವರೆಗಿನ ಅಡ್ಡಹೊಳೆಗಿನ ಈ ಸಂಪರ್ಕ ರಸ್ತೆಯನ್ನು ಮಾಡುವಂಥ ಬಗ್ಗೆ ನಮ್ಮ ಆದ್ಯತೆ ಇರ್ತದೆ. ಅದೇ ರೀತಿ ಮಂಗಳೂರು ಮತ್ತು ಬೆಂಗಳೂರು ಮಧ್ಯೆ ಒಂದು ಹೊಸ ರೈಲ್ವೆ ಲೈನ್ನ ಪರಿಕಲ್ಪನೆಯನ್ನು ಯೋಚನೆ ಮಾಡ್ತಾ ಇದ್ದೇವೆ. ಯಾಕೆಂದರೆ ಮಂಗಳೂರು ಬೆಂಗಳೂರು ಮಧ್ಯೆ ಒಂದು ಹೊಸ ರೈಲ್ವೆ ಲೈನ್ ಆದರೆ ಮನುಷ್ಯ ಮತ್ತು ಸರಕನ್ನು ಅತ್ಯಂತ ಕಡಿಮೆ ಅವಧಿಯಲ್ಲಿ ಮಂಗಳೂರು ಮತ್ತು ಬೆಂಗಳೂರಿನ ಮಧ್ಯೆ ನಾವು ಮೂವ್ಮೆಂಟ್ ಮಾಡಲಿಕ್ಕೆ ಆದರೆ ನಮ್ಮ ಮಂಗಳೂರು ಬಂದರಿಗೆ ಒಂದು ದೊಡ್ಡ ರೀತಿಯಲ್ಲಿ ಬೂಸ್ಟ್ ಸಿಗ್ಬೋದು. ಜೊತೆಗೆ ಮಂಗಳೂರು ಬಂದರಿನ ಅಭಿವೃದ್ಧಿಯ ಮುಖಾಂತರ ಹಾಸನ, ತುಮಕೂರು, ನೆಲಮಂಗಲ ಈ ಭಾಗದ ಅಭಿವೃದ್ಧಿಗೂ ಒಂದು ದೊಡ್ಡ ಪೂರಕವಾದ ಈ ರೈಲ್ವೆ ಲೈನ್ ಮತ್ತು ರಸ್ತೆ ಆಗ್ತದೆ ಅನ್ನುವಂಥದ್ದು ನಮ್ಮ ಯೋಚನೆ ಇರುವಂಥದ್ದು. ನಾನು ಇದರ ಡೀಟೇಲ್ಡ್ ಆಗಿ ಮುಂದಿನ ದಿವಸಗಳಲ್ಲಿ ಸಂವಾದವನ್ನು ಮಾಡ್ತೇನೆ. ಈ ಸಂದರ್ಭದಲ್ಲಿ 2ನೇ ಫೋಕಸ್ ಏರಿಯಾ ಕೈಗಾರಿಕೆ ಮತ್ತು ಬಂಡವಾಳ ಆಕರ್ಷಣೆಯ ವಿಷಯದಲ್ಲಿ ಕೆಲಸವನ್ನು ಮಾಡಬೇಕಂತ ಇದೆ. 3ನೇದು ಸ್ಟಾರ್ಟಪ್ ಮತ್ತು ಎಂಟರ್ಪ್ರಿನರ್ಶಿಪ್ ಅಲ್ಲಿ ಒಂದು 3 ವಿಷಯಗಳನ್ನು ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಇದ್ದೇನೆ. ನಮ್ಮ ಜಿಲ್ಲೆಯ ಜನರು ದೇಶದ ಬೇರೆ ಬೇರೆ ಭಾಗಗಳಲ್ಲಿ, ವಿಶ್ವದ ಬೇರೆ ಬೇರೆ ಭಾಗಕ್ಕೆ ಹೋಗಿ ಉದ್ಯಮವನ್ನು ಸ್ಥಾಪನೆ ಮಾಡಿ ಅದರಲ್ಲಿ ಯಶಸ್ಸನ್ನು ಕಂಡಿರುವವರು ಇದ್ದಾರೆ. ಒಂದು ಹೊಸ ಕಾನ್ಸೆಪ್ಟನ್ನು ಮಾಡಬೇಕು, ಬ್ಯಾಕ್ ಟು ಊರು ಅನ್ನುವಂಥ ಒಂದು ಕಾನ್ಸೆಪ್ಟ್ ಮಾಡಬೇಕು. ಯಾರ್ಯಾರು ಉದ್ಯಮದಲ್ಲಿ ಯಶಸ್ಸನ್ನು ಕಂಡಿದ್ದಾರೆ, ಯಾರ್ಯಾರು ಉದ್ಯೋಗದಲ್ಲಿ ಇವತ್ತು ಉನ್ನತ ಸ್ಥಾನಮಾನದಲ್ಲಿ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಇದ್ದಾರೆ, ಅವರನ್ನು ವಾಪಸ್ ನಮ್ಮ ಊರಿಗೆ ಬಂದು ಇಲ್ಲಿ ಉದ್ಯಮವನ್ನು ಸ್ಥಾಪನೆ ಮಾಡಿಸುವ ದೃಷ್ಟಿಯಲ್ಲಿ ಒಂದು ಪೂರಕವಾದ ಇಕೋಸಿಸ್ಟಮನ್ನು ಡೆವಲಪ್ ಮಾಡೋದು, ಅವರಿಗೆ ಸರ್ಕಾರಿ ವ್ಯವಸ್ಥೆಯಿಂದ ಪ್ರೋತ್ಸಾಹವನ್ನು ನೀಡುವಂಥದ್ದು ಒಂದು ಕೆಲಸವನ್ನು ಮಾಡಬೇಕು. ಮತ್ತು ಅವರೆಲ್ಲರನ್ನ ಜೋಡಿಸಿಕೊಂಡು ಈ ಜಿಲ್ಲೆಯ ಅಭಿವೃದ್ಧಿಯ ದೃಷ್ಟಿಯಿಂದ ಹೇಗೆ ಅವರನ್ನು ತೊಡಗಿಸಿಕೊಳ್ಬಹುದು ಅನ್ನುವಂಥ ದೃಷ್ಟಿಯಿಂದ ಬ್ಯಾಕ್ ಟು ಊರು ಅನ್ನುವಂಥ ಒಂದು ಕಲ್ಪನೆಯನ್ನು ಇಟ್ಕೊಂಡಿದ್ದೇವೆ. ಅದರ ಬಗ್ಗೆ ಮುಂದಿನ ದಿವಸಗಳಲ್ಲಿ ಕೆಲಸವನ್ನು ಮಾಡ್ತೇವೆ. ಅದರ ಜೊತೆಗೆ ಬಿ ಯುವರ್ ಓನ್ ಬಾಸ್ ಅನ್ನುವಂಥ ಒಂದು ಕಲ್ಪನೆ ಇದೆ. ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಯುವ ಮನಸ್ಸುಗಳೇನಿದೆ, ಅದು ಟೆಕ್ ಇರ್ಬೋದು, ಬೇರೆ ಬೇರೆ ಫೀಲ್ಡ್ಗಳಲ್ಲಿ ಅವರಿಗೆ ಉದ್ಯಮವನ್ನು ಸ್ಥಾಪನೆ ಮಾಡೋದಿದ್ರೆ ಅವರಿಗೊಂದು ಮೆಂಟರ್ಶಿಪ್ನ ಕಾರ್ಯಕ್ರಮ, ಉದ್ಯಮದಲ್ಲಿ ಯಶಸ್ಸನ್ನು ಕಂಡಿರುವವರು, ಉದ್ಯೋಗದಲ್ಲಿ ಉನ್ನತ ಹುದ್ದೆಯಲ್ಲಿರುವವರನ್ನು ಈ ಯುವ ಮನಸ್ಸುಗಳ ಜೊತೆ ಜೋಡಿಸಿಕೊಂಡು ಅವರಿಗೊಂದು ಮೆಂಟರ್ಶಿಪ್ನ ಕಾರ್ಯಕ್ರಮ ಮಾಡಿ ಉದ್ಯಮ ಸ್ಥಾಪನೆಗೆ ಅವರಿಗೆ ಸಹಕಾರ ಆಗುವ ರೀತಿಯಲ್ಲಿ ಕೆಲಸವನ್ನು ಮಾಡಬೇಕಂತ ಇದೆ. ದಕ್ಷಿಣ ಕನ್ನಡ ಜಿಲ್ಲೆ ನನ್ನ ಪ್ರಕಾರ ಹಿಮ ಒಂದು ಬಿಟ್ಟರೆ ಬೇರೆ ಎಲ್ಲ ಇರುವಂಥ ಒಂದು ಭೂಪ್ರದೇಶ. ಇಲ್ಲಿ ಒಂದು ಫಿಲ್ಮ್ ಸಿಟಿಯನ್ನು ಸ್ಥಾಪನೆ ಮಾಡುವ ದೃಷ್ಟಿಯಿಂದ ಒಂದು ಪೂರಕವಾದ ಪ್ರಯತ್ನವನ್ನು ಮಾಡಬೇಕು ಅನ್ನುವಂಥದ್ದು ನನ್ನ ಯೋಚನೆ ಇದೆ. ದಕ್ಷಿಣ ಕನ್ನಡದಲ್ಲಿ ಪ್ರವಾಸೋದ್ಯಮ ದೃಷ್ಟಿಯಿಂದ ವಿಶೇಷವಾಗಿ ಸಸಿಹಿತ್ಲು ಬೀಚನ್ನು, ಸಾಹಸ ಕ್ರೀಡೆಗಳಿಗೆ ಒಂದು ದೊಡ್ಡ ಕೇಂದ್ರವಾಗಿ ಸಸಿಹಿತ್ಲು ಬೀಚನ್ನು ಅಭಿವೃದ್ಧಿಪಡಿಸುವ ದೃಷ್ಟಿಯಿಂದ ಯೋಚನೆ ಮಾಡಬೇಕು ಅನ್ನುವಂಥದ್ದು ನನ್ನ ಕಲ್ಪನೆ. ಯಾಕೆಂದರೆ ವಿಶ್ವದ 5-6 ಬೀಚ್ಗಳಲ್ಲಿ ಮಾತ್ರ ಸಾಹಸ ಕ್ರೀಡೆಗಳನ್ನು, ಇಷ್ಟೊಂದು ಸಾಹಸ ಕ್ರೀಡೆಗಳಿಗೆ ಪೂರಕವಾದ ಬೀಚ್ಗಳಲ್ಲಿ ಸಸಿಹಿತ್ಲು ಬೀಚ್ ಒಂದು. ಹಾಗಾಗಿ ಸರ್ಫಿಂಗ್, ಪ್ಯಾಡ್ಲಿಂಗ್ ಈ ದೃಷ್ಟಿಯಿಂದ ಇವತ್ತು ಪ್ರೈವೇಟ್ ಆಗಿ ತುಂಬ ಜನರು ಅಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕೆ ಸರ್ಕಾರಿ ವ್ಯವಸ್ಥೆಯನ್ನು ಜೋಡಿಸಿಕೊಂಡು
ಪ್ರೈವೇಟ್ ಸೆಟಪ್ಪನ್ನು ಜೋಡಿಸಿಕೊಂಡು ಹೇಗೆ ಆ ಬೀಚನ್ನು ಅಭಿವೃದ್ಧಿ ಪಡಿಸ್ಬೋದು ಅನ್ನೋಂಥ ಒಂದು ಯೋಚನೆ ಕೂಡ ಮಾಡಬೇಕಂತ ಇದೆ. ಅದರ ಜೊತೆಗೆ ಟೆಂಪಲ್ ಟೂರಿಸಂ, ಈಕೋ ಟೂರಿಸಂ ಬಗ್ಗೆ ಯೋಚನೆ ಮಾಡಬೇಕಂತ ಇದೆ. ಅದೇ ರೀತಿ ನಾರಿ ಶಕ್ತಿಯ ಬಗ್ಗೆ ಒಂದು ಸ್ವಲ್ಪ ಗಮನ ಕೊಡಬೇಕು. ಕಲ್ಚರಲ್, ಸಂಸ್ಕೃತಿ ಮತ್ತು ಪರಂಪರೆಯ ದೃಷ್ಟಿಯಿಂದ ಯೋಚನೆ ಮಾಡಬೇಕು ಅಂತ ಇದೆ. ಇದರ ಜೊತೆಗೆ ಯುವ ಜನತೆಯ ಬಗ್ಗೆ ಯೋಚನೆ ಮಾಡೋದ್ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಸೈನಿಕ್ ಸ್ಕೂಲನ್ನು ಸ್ಥಾಪನೆ ಮಾಡಬೇಕು ಅನ್ನೋಂಥದ್ದು ನಮ್ಮ ಯೋಚನೆ. ಯಾಕೆಂದರೆ ಈಗಾಗಲೇ ಕಳೆದ ಅವಧಿಯಲ್ಲಿ ನಮ್ಮ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಅವರು ಇಲ್ಲಿ ಒಂದು ಕೋಸ್ಟ್ ಗಾರ್ಡ್ ಅಕಾಡೆಮಿ ಅಂತ ತಂದಿದ್ದಾರೆ. ದೇಶದ ಮೊದಲನೇ ಕೋಸ್ಟ್ ಗಾರ್ಡ್ ಅಕಾಡೆಮಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಕೆಂಜಾರ್ ಸಮೀಪ ನಿರ್ಮಾಣ ಹಂತದಲ್ಲಿದೆ. ಇವತ್ತು ದೇಶದ ಬೇರೆ ಬೇರೆ ಟ್ರೈನಿಂಗ್ ಅಕಾಡೆಮಿಗಳಲ್ಲಿ OTA ಚೆನ್ನೈ ಇರ್ಬೋದು, IMA ದೇಹರಾದೂನ್ ಇರ್ಬೋದು, NDA ಖಡಕ್ವಾಸ್ಲಾ ಪುಣೆ ಇರ್ಬೋದು, ಇದೇ ರೀತಿಯಲ್ಲಿ ಇವತ್ತು ಕೋಸ್ಟ್ ಗಾರ್ಡ್ ಅಕಾಡೆಮಿ ಮಂಗಳೂರಿನ ಹೆಸರನ್ನ ಒಂದು ದೇಶದಾದ್ಯಂತ ಹೆಸರುವಾಸಿ ಆಗಲಿಕ್ಕಿದೆ. ಅದಕ್ಕೆ ಪೂರಕವಾದಂಥ ಒಂದು ಸೈನಿಕ್ ಸ್ಕೂಲನ್ನು ನಿರ್ಮಾಣ ಮಾಡುವಂಥ ಒಂದು ಯೋಚನೆ ಕೂಡ ನಮ್ಮ ಮನಸ್ಸಲ್ಲಿ ಇದೆ. ಯುವ ಜನರ ಜೊತೆ ಮತ್ತು ದಕ್ಷಿಣ ಕನ್ನಡದ ಸ್ಟೇಕ್ ಹೋಲ್ಡರ್ಸ್ ಜೊತೆ ನಿರಂತರವಾದ ಸಂಪರ್ಕವನ್ನು ಇಟ್ಕೊಳ್ಬೇಕು. ಅವ್ರ ಜೊತೆ ಸಂವಾದವನ್ನು ಮಾಡಬೇಕು. ಅವರ ಅಭಿಪ್ರಾಯವನ್ನು ಜಿಲ್ಲೆಯ ಅಭಿವೃದ್ಧಿಯ ದೃಷ್ಟಿಯಿಂದ ಜೋಡಿಸ್ಕೊಳ್ಬೇಕು ಅನ್ನೋಂಥ ದೃಷ್ಟಿಯಿಂದ ಕ್ಯಾಚಪ್ ವಿತ್ ಕ್ಯಾಪ್ಟನ್ ಅನ್ನುವಂಥ ಒಂದು ರೆಗ್ಯುಲರ್ ಇಂಟರ್ವಲಲ್ಲಿ ಜನರ ಜೊತೆ ಬೇರೆ ಬೇರೆ ಸ್ಟೇಕ್ ಹೋಲ್ಡರ್ಸ್ ಜೊತೆ ಸಂವಾದ ಮಾಡುವಂಥ ಒಂದು ಕಾನ್ಸೆಪ್ಟನ್ನು ಕೂಡ ನಾವು ಡೆವಲಪ್ ಮಾಡಬೇಕಂತ ಇದೆ. ಅದರ ಜೊತೆಗೆ ಕರಾವಳಿಯ ಅಭಿವೃದ್ಧಿ ಮತ್ತು ಭದ್ರತೆ ಒಂದು ಸೈನಿಕನಾಗಿ ಕೆಲಸ ಮಾಡಿ ಒಂದು ಸೆಕ್ಯೂರಿಟಿ ಪರ್ಸ್ಪೆಕ್ಟಿವ್ ದೃಷ್ಟಿಯಿಂದ ಇವತ್ತು ನಮ್ಮ ಕರಾವಳಿ ದಕ್ಷಿಣ ಕನ್ನಡ ಜಿಲ್ಲೆ ವಿಶೇಷವಾಗಿ ಸೆಕ್ಯೂರಿಟಿ ದೃಷ್ಟಿಯಿಂದ ಸ್ವಲ್ಪ ವಲ್ನರೇಬಲ್ ಆಗಿ ತುಂಬ ವಿಷಯಗಳಲ್ಲಿ ಇದೆ. ವಿಶೇಷವಾಗಿ ಪ್ರವೀಣ್ ನೆಟ್ಟಾರ್ನ ಹತ್ಯೆ ನಡೆದ ನಂತರ ನಮ್ಮ ಸಂಸದರ ಆಗ್ರಹದ ಮೇರೆಗೆ, ನಮ್ಮ ಶಾಸಕರ ಆಗ್ರಹದ ಮೇರೆಗೆ, ವಿಶೇಷವಾಗಿ ನಮ್ಮ ರಾಜ್ಯ ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಕೇಂದ್ರಕ್ಕೆ ಒತ್ತಡವನ್ನು ಹಾಕಿ ನಮ್ಮ ಕೇಂದ್ರದ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು PFIನ ನಿಷೇಧದ ಹಂತದವರೆಗೆ ಆ ವ್ಯವಸ್ಥೆಯನ್ನು ತಂದು ನಿಲ್ಲಿಸಿದ್ದಾರೆ. ಇವತ್ತು PFIನ NIA ತನಿಖೆ ಮುಖಾಂತರ ಇವತ್ತು PFIನ ತುಂಬ ಸ್ಲೀಪರ್ ಸೆಲ್ಗಳು ದಕ್ಷಿಣ ಕನ್ನಡದಲ್ಲಿ ಇದೆ. ಒಂದು ಇಸ್ಲಾಮಿಕ್ ಮೂಲಭೂತವಾದ ಒಂದು ನೆಟ್ವರ್ಕ್ ದಕ್ಷಿಣ ಕನ್ನಡದಲ್ಲಿ ಇದೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ವಿಷಯ. ಹಾಗಾಗಿ ಇದು ಮಾಡುವ ದೃಷ್ಟಿಯಿಂದ ಕರಾವಳಿ ಭದ್ರತೆಯ ದೃಷ್ಟಿಯಿಂದ ಒಂದು ವಿಶೇಷ ಆದ್ಯತೆಯನ್ನು ಕೊಡಬೇಕು. ಕರಾವಳಿಯಲ್ಲಿ ಆ ದೃಷ್ಟಿಯಿಂದಲೂ ಮಂಗಳೂರು-ಬೆಂಗಳೂರು ರಸ್ತೆ ಮತ್ತು ಮಂಗಳೂರು-ಬೆಂಗಳೂರು ರೈಲ್ವೆ ಲೈನನ್ನು ಅದಕ್ಕೆ ಒಂದು ಸ್ಟ್ರಾಟಜಿಕ್ ಇಂಪಾರ್ಟೆನ್ಸನ್ನು ಅಕಾರ್ಡ್ ಮಾಡಿ ಆ ರಸ್ತೆಯನ್ನು ಪೂರ್ತಿಗೊಳಿಸುವ ದೃಷ್ಟಿಯಿಂದಲೂ ಕೆಲಸ ಮಾಡಬೇಕಂತ ಇದೆ. ಸಮಯದ ಕೊರತೆ ಇದೆ, ಅವರಿಗೂ ಹೋಗ್ಲಿಕ್ಕೆ ಇದೆ. ನಾನು ಖಂಡಿತವಾಗಿಯೂ ಎಲ್ಲ ಪತ್ರಿಕಾ ಬಂಧುಗಳ ಜೊತೆ ಒಂದು ಸಂವಾದವನ್ನು ಮಾಡ್ತೇನೆ. ನಿಮಗೆ ನೇರವಾದ ಯಾವುದಾದ್ರೂ ಒಂದು ಪ್ರಶ್ನೆಗಳಿದ್ರೆ ಒಂದೆರಡು ಕೇಳ್ಬೋದು, ಉಳಿದಿದ್ರೆ ಅಣ್ಣ ಮಕ್ಕಳು ಮಾತನಾಡಿ. Dear friends from the print and electronic media, our very senior leader, the former state president and current MP Nalin Kumar Khatib ji, and other senior leaders including our very respectable member of legislative assemblies, mayor, deputy mayor, senior leaders in the dais, and our winning candidate for Dakshin Kannada, Captain Vijay Chauta, will